ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೋಕೇಶ್ ಕನ್ನಡ ಚಾನಲ್. ಇವತ್ತು ನಾವು HRMS 2.0ದಲ್ಲಿ ಟ್ರಾನ್ಸ್ಫರ್ ಔಟನ್ನು ಯಾವ ರೀತಿ ಮಾಡ್ಬೇಕನ್ನೋದು ನೋಡೋಣ. ಅಂದರೆ ಯಾರಾದರೂ ಒಬ್ಬರು ಎಂಪ್ಲಾಯ್ ಟ್ರಾನ್ಸ್ಫರ್ ಆಗಿದ್ದರೆ HRMS 2.0 ಅವರನ್ನು ಯಾವ ರೀತಿ ಔಟ್ ಮಾಡ್ಬೇಕನ್ನೋದು ನೋಡೋಣ. ಸೊ ಇನಿಷಿಯೇಟರ್ ಲಾಗಿನಲ್ಲಿ ಲಾಗಿನ್ ಆದ ತಕ್ಷಣ ಈ ರೀತಿ ಆಪ್ಷನ್ಸ್ಗಳು ಓಪನ್ ಆಗುತ್ತೆ. ಸೊ ಇದರಲ್ಲಿ ಆಪ್ಷನ್ಸ್ ಇದೆ ನೋಡಿ, ಟ್ರಾನ್ಸ್ಫರ್ ಅಂತೇಳಿ. ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡಿ. ಟ್ರಾನ್ಸ್ಫರ್ ಸೆಲೆಕ್ಟ್ ಆದ ತಕ್ಷಣ ಇನ್ಬಾಕ್ಸು ಸೆಂಟ್ ಐಟಮ್ ಅಂತ ಬರುತ್ತೆ. ಸೊ ಈ ರೀತಿ ಲೈನ್ಸ್ ಇದೆಯಲ್ಲ, ಈ 3 ಲೈನನ್ನು ಸೆಲೆಕ್ಟ್ ಮಾಡಿ ತಿರುಗಲ್ಲಿ ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡಿ. ಟ್ರಾನ್ಸ್ಫರ್ನಲ್ಲಿ ಮೊದಲನೇ ಆಪ್ಷನ್ ಇದೆ ಟ್ರಾನ್ಸ್ಫರ್ ಇನಿಷಿಯೇಷನ್ ಅಂತೇಳಿ, ಇದನ್ನು ಸೆಲೆಕ್ಟ್ ಮಾಡಿ. ಒನ್ಸ್ ಇದನ್ನು ಸೆಲೆಕ್ಟ್ ಮಾಡಿದಾಗ ಎಂಪ್ಲಾಯ್ ಯಾವ ಟ್ರಾನ್ಸ್ಫರ್ ಮಾಡಬೇಕಾಗಿದೆ, ಸರ್ಚ್ ಎಂಪ್ಲಾಯ್ ಅಂತ ಆಪ್ಷನ್ ಇದೆ, ತೊಗೊಳ್ಳಿ. ಸೊ ಅವ್ರ ಆಫೀಸ್ ಲೆವೆಲ್ ಯಾವುದಿದೆ, ತಾಲೂಕಾ, ಡಿಸ್ಟ್ರಿಕ್ಟ್, ಡಿವಿಷನ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಎಂಪ್ಲಾಯ್ ಬಂದುಬಿಟ್ಟು ತಾಲೂಕಾ ಲೆವೆಲಲ್ಲಿದ್ದಾರೆ, ಹಾಗಾಗಿ ಇದನ್ನು ತಾಲೂಕಾ ಲೆವೆಲ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಆಫೀಸ್ ನೇಮ್ ಏನಿದೆ ಸೆಲೆಕ್ಟ್ ಮಾಡಿ. ಸರ್ಚ್ ಎಂಪ್ಲಾಯ್ ಬೈ ನೇಮ್ ಮಾಡ್ಬೋದು ಅಥವಾ KJD ನಂಬರ್ ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಎಂಟ್ರಿ ಮಾಡ್ಬೋದು. ಸೊ ಎಂಪ್ಲಾಯ್ KJD ನಂಬರ್ ಅವೈಲೇಬಲ್ ಇದೆ ನಮ್ಮ ಕಡೆ, ಹಾಗಾಗಿ ನಾನು ಸರ್ಚ್ ಅಂತೇಳಿ KJD ನಂಬರನ್ನು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಪರ್ಟಿಕ್ಯುಲರ್ ಆ ಎಂಪ್ಲಾಯ್ ನೇಮು ಎನೇಬಲ್ ಆಗಿದೆ. ಸೊ ದೆನ್ ಅದನ್ನು ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡಿ. ಸೊ ಒನ್ಸ್ ಓಕೆ ಅಂತ ಕೊಟ್ಟಾದ ತಕ್ಷಣ ಆ ನೇಮ್ ಎಂಪ್ಲಾಯ್ದಿಲ್ಲ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ರಿಯೇಟ್ ಫೈಲ್ ಅಂತೇಳಿ ಒಂದು ಆಪ್ಷನ್ಸ್ ಬರುತ್ತೆ. ಸೊ ಯಾವುದಾದ್ರೂ ಒಂದು ಫೈಲ್ ನಂಬರನ್ನು ಕೊಟ್ಬಿಟ್ಟು ಫೈಲನ್ನು ನಾವೇನು ಮಾಡಬೇಕಾಗುತ್ತೆ, ಕ್ರಿಯೇಟ್ ಮಾಡಿ. ಸಬ್ಜೆಕ್ಟ್ ಅಂತ ಕೇಳ್ತಾ ಇದ್ದರೆ ಟ್ರಾನ್ಸ್ಫರ್ ಅಂತ ಕೊಡ್ತಾಯಿದ್ದೀನಿ. ದೆನ್ ಸೇವ್ ಅಂತ ಕೊಡಿ. ಆರ್ ಯು ಶೋರ್ ವಾಂಟ್ ಟು ಕ್ರಿಯೇಟ್ ಎ ಫೈಲ್ ಅಂತ ಕೇಳುತ್ತೆ, ಓಕೆ ಅಂತ ಕೊಡಿ. ಸೊ ಓಕೆ ಅಂತ ಕೊಟ್ಟಾಗ ಫೈಲ್ ಕ್ರಿಯೇಟೆಡ್ ಸಕ್ಸಸ್ಫುಲ್ ಅಂತ ಬರ್ತಾಯಿದೆ ನೋಡಿ. ಸೊ ಅಂದರೆ ಈ ಫೈಲ್ ನೇಮ್ ನೀವೇನೇನು ಕೊಟ್ಟಿದ್ರಿ, ಏನು ಮಾಡಿದ್ರಿ, ಪ್ರತಿಯೊಂದು ಇಲ್ಲಿ ಎನೇಬಲ್ ಆಗುತ್ತೆ. ಇಲ್ಲಿದೆ ನೋಡಿ, ರೆಫರೆನ್ಸ್ ಡಾಕ್ಯುಮೆಂಟ್ ಅಂತೇಳಿ. ಆಫೀಸ್ ಮೆಮೊರಂಡಮ್ ತೊಗೊಳ್ಳಿ ಅಥವಾ ನೇರವಾಗಿ ಕೂಡ ನಾವು ಇದನ್ನು ಏನು ಮಾಡ್ಬೋದು, ಆ್ಯಡ್ ಆನ್ ಮಾಡ್ಬೋದು. ಸೊ ಆ್ಯಡ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ತಾಯಿದ್ದೀನಿ. ಸೊ ಈ ರೀತಿ ಡೀಟೇಲ್ಸ್ ಕೇಳುತ್ತೆ, ಡೀಟೇಲ್ಸನ್ನು ಎಂಟ್ರಿ ಮಾಡಿ. ಸೊ ಯಾವ ಡೇಟ್ ಇದೆ, ಅವ್ರನ್ನ ಆಫೀಸ್ ನಂಬರ್ ಏನಿದೆ ಅದನ್ನು ಕಂಪ್ಲೀಟ್ ಕೊಡಿ. ಟೈಪ್ ಆಫೀಸ್ ಮೆಮೊರಂಡಮ್ ತೊಗೊಂಡಿದ್ದೀನಿ, ಡೇಟ್ ತೊಗೊಂಡಿದ್ದೀನಿ. ಸಬ್ಜೆಕ್ಟ್ ಅಂತ ಕೇಳ್ತಾ ಇದ್ದಾರೆ, ಸಬ್ಜೆಕ್ಟು ಟ್ರಾನ್ಸ್ಫರ್ ಅಂತ ಕೊಡ್ತಾಯಿದ್ದೀನಿ. ಸೊ ಆಲ್ರೆಡಿ ಆಫೀಸ್ ಮೆಮೊ ಹಾಕಿರ್ತಾರೆ, ಅದನ್ನು ರೆಫರೆನ್ಸ್ ಕೇಳ್ತಾ ಇದ್ದಾರೆ. ರೆಫರೆನ್ಸ್ ಬಂದುಬಿಟ್ಟು ಅಥವಾ ನಂಬರ್ ಕೊಡಿ ಅಥವಾ ಏನಾದರೂ ಕೊಡಿ, ಇಟ್ ಡಸಂಟ್ ಮ್ಯಾಟರ್. ಮ್ಯಾಂಡೇಟರಿ ಫೀಲ್ಡ್ ಇದೆ, ಹಾಗಾಗಿ ಇದನ್ನು ಫಿಲ್ ಮಾಡ್ತಾಯಿದ್ದೀನಿ. ಪರ್ಪಸ್ ಅಂತ ಕೇಳ್ತಾ ಇದ್ದಾನೆ. ದೆನ್ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ, ಪರ್ಪಸ್ನಲ್ಲಿ ಹೋದಾಗ ಡೆಪ್ಯುಟೇಷನು, ರೆಂಟು, ರೆಂಟೆಡು, ಟ್ರಾನ್ಸ್ಫರ್ ಅಂತ ಆಪ್ಷನ್ ಇದೆಲ್ಲ, ಟ್ರಾನ್ಸ್ಫರ್ ಅಂತ ತೊಗೊಳ್ಳಿ. ಎಫೆಕ್ಟಿವ್ ಡೇಟ್ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಯಾವ ಡೇಟಿಗೆ ಅವರನ್ನು ನಾವು ರಿಲೀವ್ ಮಾಡಿದ್ದೀವಿ ಆ ಡೇಟಿಗೆ ಅದನ್ನು ಇದು ಮಾಡಬೇಕಂತೇಳಿದೆ. ಸೊ ಆ ಡೇಟ್ ಇದೆ, ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವರು ಫೆಬ್ರವರಿ ಮಂತ್ನಲ್ಲಿ ರಿಲೀವ್ ಮಾಡಿದ್ದಾರೆ, ಫೆಬ್ರವರಿ ಮಂತ್ ಎಫೆಕ್ಟಿವ್ ಡೇಟನ್ನು ಹಾಕ್ಬಿಟ್ಟಿದ್ದೀನಿ. ಸೊ ದೆನ್ ಆ್ಯಡ್ ಅಂತ ಆಪ್ಷನ್ ಇದೆ, ಆ್ಯಡ್ ಕೊಡಿ. ದೆನ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಕೊಡಿ. ಈ ರೀತಿ ಆ್ಯಡ್ ಕೊಟ್ಟಾಗ ರೆಫರೆನ್ಸ್ ಡಾಕ್ಯುಮೆಂಟ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ, ಓಕೆ ಅಂತ ಕೊಡಿ. ಸೊ ಒನ್ಸ್ ಓಕೆ ಅಂತ ಕೊಟ್ಟಾಗ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ, ಇನ್ವೆಸ್ಟ್ಮೆಂಟ್ ಮಾಡಿದಾಗ ಯಾವ ರೀತಿ ಡೀಟೇಲ್ಸ್ ಎಲ್ಲ ಬರುತ್ತಲ್ಲ, ಆ ರೀತಿಯಾಗಿ ಡೀಟೇಲ್ಸ್ ಬರುತ್ತೆ. ಸೊ ಅದನ್ನು ಡೀಟೇಲ್ಸ್ ಬಂದಿದ್ದು ಸರಿಯಾಗಿದೆಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಅವ್ರ KJD ನಂಬರ್ ಅಂತಿಲ್ಲ ಆಪ್ಷನ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ ಅಥವಾ ಚೆಕ್ ಲಿಸ್ಟ್ ಮೇಲೆ ಸೆಲೆಕ್ಟ್ ಮಾಡಿ. ಸೊ ಇದನ್ನು ಸೆಲೆಕ್ಟ್ ಮಾಡಾದ ತಕ್ಷಣ ಕೆಳಗಡೆ ಆಪ್ಷನ್ ಇದೆ ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತೇಳಿ, ಅದರ ಮೇಲೆ ಸೆಲೆಕ್ಟ್ ಮಾಡಿ. ಸೊ ಇಷ್ಟಾದಮೇಲೆ ಕೆಳಗಡೆ ಆಪ್ಷನ್ ಇದೆ ನೋಡಿ, ಅಂದರೆ ಟ್ರಾನ್ಸ್ಫರ್ ಟು ಅಂತೇಳಿ, ಅಂದರೆ ಎಲ್ಲಿ ಯಾವ ಡಿಪಾರ್ಟ್ಮೆಂಟಿಗೆ ಅಥವಾ ಯಾವ ಆಫೀಸ್ಗೆ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಅನ್ನೋದು ನೋಡಬೇಕಾಗತ್ತೆ. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ವಿತ್ ಪೋಸ್ಟು, ವಿತೌಟ್ ಪೋಸ್ಟು ಅಂತಿದೆ. ಸ್ವಲ್ಪ ಡಿಪಾರ್ಟ್ಮೆಂಟ್ನಲ್ಲಿ ಏನು ಮಾಡ್ತಾರೆ, ವಿತೌಟ್ ಪೋಸ್ಟು ಅಂದರೆ ಪೋಸ್ಟನ್ನು ಹೋಲ್ಡ್ ಮಾಡಿಬಿಟ್ಟು ಕೂಡ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ, ಆ ವಿತೌಟ್ ಪೋಸ್ಟಿಂಗ್ ಅಂತ ಕೊಡಿ. ಮ್ಯೂಚುವಲ್ ಟ್ರಾನ್ಸ್ಫರ್ ಅಂದರೆ ಎದುರುಗಡೆ ಇದ್ದರು ನಾನು ಅವರು ಬೇರೆ ಬೇರೆ ಆಫೀಸ್ನಲ್ಲಿ ಮ್ಯೂಚುವಲ್ ಆಗಿ ತೊಗೊಂಡಿದ್ರೆ ಮ್ಯೂಚುವಲ್ ಟ್ರಾನ್ಸ್ಫರ್ ಅಂತ ತೊಗೊಳ್ಳಿ. ಸೊ ಪೋಸ್ಟ್ ಶಿಫ್ಟಿಂಗ್ ಇದ್ದರೆ ಶಿಫ್ಟಿಂಗ್ ಅಂತ ತೊಗೊಳ್ಳಿ. ಇವರು ವಿತ್ ಪೋಸ್ಟಿಂಗ್ ಏನಾಗಿದ್ದಾರೆ, ಟ್ರಾನ್ಸ್ಫರ್ ಆಗಿದ್ದಾರೆ. ಸೊ ಟ್ರಾನ್ಸ್ಫರ್ ಆಗಿರೋ ಆಫೀಸ್ ಯಾವುದನ್ನೋದು ಕೂಡ ನಮಗೆ ಗೊತ್ತಿರುತ್ತೆ. ಸೊ ಇವಾಗ ಆಫೀಸ್ ಲೆವೆಲ್ ಬಂತು, ಡಿಸ್ಟ್ರಿಕ್ಟ್ ಲೆವೆಲ್ ಇದೆ. ಆಫೀಸ್ ನೇಮ್ ಬಂದು ಯಾವುದಿದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. JD ಆಫೀಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಆಫೀಸ್ ನೇಮ್ ನಾವು ಸೆಲೆಕ್ಟ್ ಮಾಡಾದ ತಕ್ಷಣ ಇಲ್ಲಿ ಆಫೀಸ್ ಅಡ್ರೆಸ್ ಆಟೋಮೆಟಿಕ್ ಆಗಿ ಹೋಗುತ್ತೆ. DDO ಕೋಡ್ ಅಂತ ಇರುತ್ತೆ, ಅಂದರೆ ಯಾವ ಆಫೀಸ್ಗೆ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಅಥವಾ ಟ್ರಾನ್ಸ್ಫರ್ ಆಗಿದ್ದಾರೆ, ಆ DDO ಕೋಡ್ ಬರುತ್ತೆ. ಆ DDO ಕೋಡನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಆ ನೇಮ್ ಕೂಡ ಇರುತ್ತೆ DDOದು, ಅದು ಸರಿಯಾಗಿದ್ದನ್ನು ನೋಡ್ಕೊಂಡು ಸೆಲೆಕ್ಟ್ ಮಾಡಿ. ಕೆಡರ್ ಅಂತ ಬರುತ್ತೆ, ಕೆಡರು ಯಾವುದಿದ್ದಾರೆ ಅದು ಕೆಡರನ್ನು ತೊಗೊಳ್ಳಿ. ಇವರು ಸೂಪರ್ಡೆಂಟ್ ಇದ್ದಾರೆ, ಸೂಪರ್ಡೆಂಟ್ ಅಂತ ಹೋಗ್ತಾ ಇದ್ದೀವಿ. ಪೋಸ್ಟ್ ಯಾವುದಿದೆ ಅದೇ, ಅಂದರೆ ಟ್ರಾನ್ಸ್ಫರ್ ಆದಾಗ ಪ್ರಮೋಷನ್ ಕಮ್ ಟ್ರಾನ್ಸ್ಫರ್ ಕೂಡ ಆಗಿರ್ತಾರಲ್ಲ, ಸ್ವಲ್ಪ ಕೆಡರ್ ಚೇಂಜ್ ಆದರೆ ಕೆಡರನ್ನು ನಾವು ತೊಗೋಬೇಕಾಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ. ಆರ್ ಯು ಶೋರ್ ವಾಂಟ್ ಟು ಕಂಟಿನ್ಯೂ ಅಂತ ಕೇಳ್ತಾ ಇದೆ, ಓಕೆ ಅಂತ ಕೊಡಿ.
ಒನ್ಸ್ ಇದನ್ನು ಓಕೆ ಕೊಟ್ಟಾಗ ಎಂಪ್ಲಾಯ್ದು ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ಏನಾಗಿದೆ ನಾವೆಲ್ಲ ಸೆಲೆಕ್ಟ್ ಮಾಡಿದೆ. ದೆನ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೋಗಿ. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಬಂದಾಗ ಡೀಟೇಲ್ದು ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ಎಂಪ್ಲಾಯ್ ನಾವು ಏನೇನು ಮಾಡಿದ್ವಿ ಎಲ್ಲ ಪ್ರತಿಯೊಂದು ಇಲ್ಲ ಆಗುತ್ತೆ. ಸೊ ಮೊದಲಿಂದ ನಾವು ಏನು ಮಾಡಿದ್ವಿ, ಟ್ರಾನ್ಸ್ಫರ್ ಇನಿಷಿಯೇಷನ್ ಮಾಡಿದ್ವಿ, ಫೈಲ್ ನೇಮನ್ನು ಆ್ಯಡ್ ಮಾಡಿದ್ವಿ, ಇನಿಷಿಯೇಟ್ ಎಂಪ್ಲಾಯ್ ಅಂದರೆ ಟ್ರಾನ್ಸ್ಫರ್ ಏನಿದೆ ಅದನ್ನು ಮಾಡಿದ್ವಿ, ಸಬ್ಮಿಟ್ ರಿಕ್ವೆಸ್ಟ್ ಕೂಡ ನಾವೇನು ಮಾಡಿದ್ದೀವಿ ಸಬ್ಮಿಟ್. ಸೊ ಡೀಟೇಲ್ಸನ್ನು ಫಿಲ್ ಆದಮೇಲೆ ಇಲ್ಲಿ ಟ್ರಾನ್ಸ್ಫರ್ ಅಂತ ಕೊಡ್ತೀನಿ. ಟ್ರಾನ್ಸ್ಫರ್ ಅಂತ ಕೊಟ್ಟಾಗ ಸಬ್ಮಿಟ್ ಅಂತ ಕೊಡಿ. ಅವ್ರಿಗೆ ಶ್ಯೂರ್ ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಓಕೆ ಅಂತ ಕೊಡಿ. ಒನ್ಸ್ ಇದನ್ನು ಓಕೆ ಅಂತ ಕೊಟ್ಟಾಗ ಎಲ್ಲ ಡೀಟೇಲ್ಸು ಫಿಲ್ ಆಗಿರೋದು ಸಬ್ಮಿಟ್ ಆಗಿಬಿಟ್ಟು ನೆಕ್ಸ್ಟ್ ಯಾರಿಗೆ ಹೋಗುತ್ತೆ ಅಂದರೆ ವೆರಿಫೈಯರ್ ಲಾಗಿನ್ಗೆ ಹೋಗುತ್ತೆ. ಸೊ ಈ ರೀತಿಯಾಗಿ ಯಾರೇ ಒಬ್ಬರು ಎಂಪ್ಲಾಯ್ ಟ್ರಾನ್ಸ್ಫರ್ ಆದರೆ ಇನಿಷಿಯೇಟರ್ ಲಾಗಿನ್ನಲ್ಲಿ ಈ ರೀತಿಯಾಗಿ ನಾವು ಏನು ಮಾಡಬೇಕಾಗುತ್ತೆ, ಎಂಪ್ಲಾಯನ್ನು ಟ್ರಾನ್ಸ್ಫರ್ ಇನಿಷಿಯೇಷನ್ನಲ್ಲಿ ಡೀಟೇಲ್ಸನ್ನು ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ವೆರಿಫೈರ್ ಲಾಗಿನ್ನಲ್ಲಿ ಲಾಗಿನ್ ಆಗಿದ್ದೀನಿ. ವೆರಿಫೈರ್ ಲಾಗಿನ್ ಯೂಸರ್ ನೇಮ್ ಪಾಸ್ವರ್ಡ್ ಎಂಟ್ರಿ ಮಾಡಿ ಲಾಗಿನ್ ಆದ ತಕ್ಷಣ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲೂ ಕೂಡ ಸೇಮ್ ಟ್ರಾನ್ಸ್ಫರ್ ಆಪ್ಷನ್ ಅಂತಿದೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಒನ್ಸ್ ಟ್ರಾನ್ಸ್ಫರ್ ಆಪ್ಷನನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಯಾವುದು ಅಂದರೆ ನಾವು ಆಲ್ರೆಡಿ ಇನಿಷಿಯೇಟ್ ಮಾಡಿವಿ ಇನಿಷಿಯೇಟ್ ಲಾಗಿನಲ್ಲಿ. ಸೊ ಹಾಗಾಗಿ ಇಲ್ಲಿ ಆ ಎಂಪ್ಲಾಯ್ ನೇಮ್ ಎಲ್ಲ ಬಂದಿರುತ್ತೆ. ಇಲ್ಲಿ ಎಡಿಟ್ ಆಪ್ಷನ್ ಅಂತಿದೆ ನೋಡಿ, ಇದ್ರ ಮೇಲೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ ತಕ್ಷಣ ಕೆಳಗಡೆ ನೇಮ್ ಬರುತ್ತೆ, ಅಂದರೆ ಎಂಪ್ಲಾಯ್ ಅವರೇ ಇದ್ದಾರಲ್ಲ, ಟ್ರಾನ್ಸ್ಫರ್ ಎಂಪ್ಲಾಯ್ ಯಾರಿದ್ದಾರೆ ಅವ್ರ ನೇಮ್ ಕರೆಕ್ಟ್ ಆಗಿದೆನೆಲ್ಲ ನೋಡ್ಕೊಳ್ಳಿ, KJD ನಂಬರ್ ಕರೆಕ್ಟ್ ಆಗಿದೆನೆಲ್ಲ ನೋಡ್ಕೊಳ್ಳಿ. ಇಲ್ಲಿ ಆ್ಯಕ್ಷನ್ನಲ್ಲಿ ಸೆಲೆಕ್ಟ್ ಅಂತಿದೆ, ಸೆಲೆಕ್ಟ್ನಲ್ಲಿ ಎಕ್ಸೆಪ್ಟ್ ಆರ್ ರಿಜೆಕ್ಟ್ ಅಂತಿದೆ. ಇನ್ ಕೇಸ್ ಅವರೆಲ್ಲ ಫಿಲ್ ಮಾಡಿರೋ ಸರಿಯಾಗಿದ್ದರೆ ಎಕ್ಸೆಪ್ಟ್ ಕೊಡಿ, ಆರ್ ಎಲ್ಸ್ ರಿಜೆಕ್ಟ್ ಕೂಡ ನಾವೇನು ಮಾಡ್ಬೋದು, ರಿಜೆಕ್ಟ್ ಕೂಡ ಮಾಡ್ಬೋದು. ಸೊ ರಿಮಾರ್ಕ್ನಲ್ಲಿ ನಾನು ಎಕ್ಸೆಪ್ಟೆಡ್ ಅಂತೇಳಿ ಬರಿತೀನಿ. ಸೊ ಎಕ್ಸೆಪ್ಟೆಡ್ ಅಂತ ಬರೆದ್ಬಿಟ್ಟು ಸಬ್ಮಿಟ್ ಅಂತೇಳಿ ಆಪ್ಷನ್ ಕೊಡ್ತೀನಿ. ಆರ್ ಯು ಶ್ಯೂರ್ ವಾಂಟ್ ಟು ಎಕ್ಸೆಪ್ಟ್ ದ ಟ್ರಾನ್ಸಾಕ್ಷನ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಈ ರೀತಿಯಾಗಿ ಒಬ್ಬ ಎಂಪ್ಲಾಯ್ದು ಇನಿಷಿಯೇಟರ್ ಲಾಗಿನಿಂದ ನಾವು ಫಾರ್ವರ್ಡ್ ಮಾಡಿದಾಗ ವೆರಿಫೈಯರ್ ಏನು ಮಾಡಬೇಕಂತ ನಾವು ವೆರಿಫೈ ಮಾಡಿಬಿಟ್ಟು ಸರಿಯಾಗಿದ್ದರೆ ಎಕ್ಸೆಪ್ಟ್ ಅಂತೇಳಿ ಕೊಡಬೇಕಾಗತ್ತೆ. ಇದು ವೆರಿಫೈಯರ್ ಲಾಗಿನಲ್ಲಿ ಆಗುತ್ತೆ. ಸೊ ಇವಾಗ ನಾವೇನು ಮಾಡಬೇಕಾಗತ್ತೆ, ಅಪ್ರೂವಲ್ ಲಾಗಿನಲ್ಲಿ ಅಪ್ರೂವಲ್ ಆಗಿ, ಅಪ್ರೂವಲ್ ಲಾಗಿನ್ ಆದಾಗ ವೆರಿಫೈನಲ್ಲಿ ಯಾವ ರೀತಿ ಮಾಡಿದ್ರಲ್ಲ ಅದೇ ರೀತಿ ಲಾಗಿನ್ ಆದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಸೊ ಟ್ರಾನ್ಸ್ಫರ್ ಅಂತ ಆಪ್ಷನ್ ಇದೆ, ಆಪ್ಷನ್ ಮೇಲೆ ನಾವೇನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡಿ. ಒನ್ಸ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ ನೋಡಿ, ಎಡಿಟ್ ಅಂತ ತೊಗೊಳ್ಳಿ. ಸೇಮ್ ಅದೇ ಎಂಪ್ಲಾಯ್ ಇದ್ದಾರೆ ಇಲ್ಲ, ಇನ್ನೊಂದು ಸಲ ವೆರಿಫೈ ಮಾಡೋಕ್ಕೆ ಅಪ್ರೂವರಿಗೆ ಒಂದು ಇದಿರುತ್ತೆ, ರೋಲ್ ಇರುತ್ತೆ, ಎಕ್ಸೆಪ್ಟ್ ಮಾಡಿ. ಸೊ ಇದನ್ನು ನೀವು ಎಕ್ಸೆಪ್ಟ್ ಬೇಕಾದರೆ ಎಕ್ಸೆಪ್ಟು, ತಪ್ಪಾಗಿದ್ದರೆ ರಿಜೆಕ್ಟ್ ಕೂಡ ಮಾಡ್ಬೋದು. ಎಕ್ಸೆಪ್ಟೆಡ್ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ. ಸೇಮ್ ಡೈಲಾಗ್ ಕೇಳುತ್ತೆ, ಅವ್ರು ಶೋರ್ ವಾಂಟ್ ಟು ಎಕ್ಸೆಪ್ಟ್ ದ ಟ್ರಾನ್ಸಾಕ್ಷನ್ ಅಂತೇಳಿ ಎಸ್ ಅಂತ ಕೊಡಿ. ಸೊ ಈ ರೀತಿಯಾಗಿ ಅಪ್ರೂವರ್ ಏನು ಮಾಡ್ತಾರೆ, ಅವ್ರ ಲಾಗಿನ್ನಲ್ಲಿರೋದನ್ನು ಅಪ್ರೂವ್ ಮಾಡಿಬಿಟ್ಟು ಎಕ್ಸೆಪ್ಟ್ ಮಾಡ್ತಾರೆ. ಈ ಎಕ್ಸೆಪ್ಟ್ ಮಾಡಿರೋದು ತಿರ್ಗಾ ಏನಾಗುತ್ತೆ, ಇವಾಗ ಇನಿಷಿಯೇಟರ್ ಲಾಗಿನ್ನಲ್ಲಿ ಹೋಗುತ್ತೆ. ಅದನ್ನು ಯಾವ ರೀತಿ ಅಂತ ಹೇಳಿ ನೋಡೋಣ. ಸೊ ಇದನ್ನು ಆ್ಯಕ್ಷನ್ ಅಂತೇಳಿ ತೊಗೊಳ್ಳಿ. ತೊಗೊಂಡಾದ ತಕ್ಷಣ ಅವ್ರ ನೇಮ್ ಎಲ್ಲ ಎನೇಬಲ್ ಆಗುತ್ತೆ, ಅಂದರೆ ಯಾವ ಎಂಪ್ಲಾಯ್ದು ನಾವು ಡ್ರಾಫ್ಟನ್ನು ಜನ್ರೇಟ್ ಮಾಡಬೇಕು. ಇಲ್ಲಿ ಕೆಳಗಡೆ ಆಪ್ಷನ್ ಕೊಡಿದೆ ಜನ್ರೇಟ್ ಡ್ರಾಫ್ಟ್ ಆರ್ಡರ್ ಅಂತೇಳಿ, ಅದನ್ನು ಜನ್ರೇಟ್ ಅಂತ ಕೊಡಿ. ಸೇಮ್ ಆರ್ ಯು ಶ್ಯೂರ್ ವಾಂಟ್ ಟು ಜನ್ರೇಟ್ ಟ್ರಾನ್ಸ್ಫರ್ ಆರ್ಡರ್ ಕೇಳುತ್ತೆ, ಓಕೆ ಅಂತ ಕೊಡಿ. ಒನ್ಸ್ ಒಂದು ಓಕೆ ಅಂತ ಕೊಟ್ಟಾಗ ಒಂದು ಆರ್ಡ್ರು ಜನ್ರೇಟ್ ಆಗುತ್ತೆ, ಆರ್ಡರ್ ನಂಬರು, ಟ್ರಾನ್ಸ್ಫರ್ ಆರ್ಡರ್ ಡೇಟ್. ಸೊ ಒನ್ಸ್ ಈ ರೀತಿ ಓಪನ್ ಆದ ತಕ್ಷಣ ಆರ್ಡರ್ ನಂಬರ್ ಕೇಳುತ್ತೆ, ಆರ್ಡರ್ ನಂಬರನ್ನು ಹಾಕಿ, ಆರ್ಡರ್ ಡೇಟ್ ಕೇಳುತ್ತೆ, ಅದನ್ನು ಮೆನ್ಷನ್ ಮಾಡಿ. ಟ್ರಾನ್ಸ್ಫರ್ ಸಬ್ಜೆಕ್ಟ್ ಅಂದರೆ ಟ್ರಾನ್ಸ್ಫರ್ ಅಂತ ತೊಗೊತಾ ಇದ್ದೀನಿ, ರೆಫರೆನ್ಸ್ ಕೂಡ ಅದೇ ತೊಗೊತಾ ಇದ್ದೀನಿ. ಕಾಪಿ ಟು ಅಂದರೆ ಈ ಕಾಪಿಯನ್ನು ನೀವು ಯಾರಿಗೆ ಕಳಿಸ್ಬೇಕು ಅನ್ಕೋತಾ ಇದ್ರಿ ಅದನ್ನು ಒಂದು ಇದು ಮಾಡಿ. ದೆನ್ ಟ್ರಾನ್ಸ್ಫರ್ ಆರ್ಡರ್ ಜನ್ರೇಷನ್ ಅಂತ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ಇದೆ ನೋಡಿ, ಜನ್ರೇಟ್ ಡ್ರಾಫ್ಟ್ ಆರ್ಡರ್ ಅಂತೇಳಿ, ಅದನ್ನು ಓಕೆ ಅಂತ ಕೊಡಿ. ಸೊ ಕಂಟಿನ್ಯೂ ಅಂತ ಕೇಳುತ್ತೆ, ಓಕೆ ಅಂತ ಸೆಲೆಕ್ಟ್ ಮಾಡಿ. ಒನ್ಸ್ ಇದನ್ನು ಓಕೆ ಅಂತ ಸೆಲೆಕ್ಟ್ ಮಾಡಿ, ಸೊ ನೋಡಿ ಅದನ್ನು ನಾವು ಸಬ್ಮಿಟ್ ಅಂತ ಕೊಟ್ಟಾಗ ಈ ರೀತಿ ಒಂದು ಏನಾಗುತ್ತೆ, ಆರ್ಡ್ರು ಜನ್ರೇಟ್ ಆಗುತ್ತೆ, ಅಂದರೆ ಅದು ಸೂಚನೆ ಬಂದುಬಿಟ್ಟು ಆರ್ಡ್ರ್ ಕೂಡ ಏನಾಗುತ್ತೆ ಇಲ್ಲಿ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆದಮೇಲೆ ಕೆಳಗಡೆ ಒಂದು ಆಪ್ಷನ್ ಇದೆ ಸಬ್ಮಿಟ್ ಅಂತೇಳಿ, ಸಬ್ಮಿಟ್ ಅಂತ ಕೊಡಿ. ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಓಕೆ ಅಂತ ಕೊಡಿ. ಸೊ ಓಕೆ ಅಂತ ಕೊಟ್ಟಾಗ ಈ ಆರ್ಡ್ರ್ ಏನಾಗುತ್ತೆ, ಕಂಪ್ಲೀಟಾಗಿ ನೀವು ಡೀಟೇಲ್ಸು ಸೆಲೆಕ್ಟ್ ಮಾಡಿರೋದು ರೆಡಿ ಆಗಿಬಿಟ್ಟು ಸಬ್ಮಿಟ್ ಆಗುತ್ತೆ. ಈ ಸಬ್ಮಿಟ್ ಆಗಿಬಿಟ್ಟು ತಿರ್ಗಾ ಇದನ್ನು ಎಲ್ಲಿ ಹೋಗುತ್ತೆ ಇವಾಗ ಅಂದರೆ ವೆರಿಫೈಯರ್ ಲಾಗಿನಲ್ಲಿ ಹೋಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ ಅಂತಂದರೆ ಇನಿಷಿಯೇಟರ್ ಲಾಗಿನಲ್ಲಿ ಟ್ರಾನ್ಸ್ಫರ್ ಆರ್ಡರನ್ನು ಯಾವ ರೀತಿ ಜನ್ರೇಟ್ ಮಾಡಿದ್ವಿ ಅಂತ ತಿಳ್ಕೊಂಡಿದ್ವಿ ಇವಾಗ. ಸೊ ಈ ರೀತಿಯಾಗಿ ನಾವು ಟ್ರಾನ್ಸ್ಫರ್ ಆರ್ಡ್ರನ್ನ ಕೂಡ ಏನು ಮಾಡಿದ್ವಿ, ಜನ್ರೇಟ್ ಮಾಡಿದ್ವಿ. ಇವಾಗ ಏನಾಗುತ್ತೆ, ಈ ಬಿಲ್ ಬಂದುಬಿಟ್ಟು ವೆರಿಫೈಯರ್ ಲಾಗಿನ್ ಹೋಗುತ್ತೆ. ವೆರಿಫೈಯರ್ ಅದನ್ನು ನೋಡಿಬಿಟ್ಟು ಎಕ್ಸೆಪ್ಟ್ ಮಾಡಿ ತಿರ್ಗಾ ಅದನ್ನು ಅಪ್ರೂವರ್ ಲಾಗಿನ್ಗೆ ಕಳಿಸ್ತಾರೆ. ಅಪ್ರೂವರ್ ಲಾಗಿನಲ್ಲಿ ಕೂಡ ಸೇಮ್ ಅದೇ ಪ್ರೊಸೀಜರ್, ಟ್ರಾನ್ಸ್ಫರ್ನಲ್ಲಿ ಹೋಗಿ ಅಪ್ರೂವರ್ ಕೂಡ ಅದನ್ನು ಏನು ಮಾಡ್ತಾರೆ, ಎಕ್ಸೆಪ್ಟ್ ಅಂತ ಮಾಡಿಬಿಡ್ತಾರೆ. ಇದನ್ನು ನಾನು ಅಪ್ಲೋಡ್ ಮಾಡ್ತಾಯಿಲ್ಲ, ಯಾಕಂದರೆ ವಿಡಿಯೋ ಸಾಕಷ್ಟು ಲೆಂತ್ ಮೇಲೆ ದೊಡ್ಡದಾಗ್ತಾಯಿದೆ, ಹಾಗಾಗಿ ಅದನ್ನು ನಾನು ಅಪ್ಲೋಡ್ ಮಾಡ್ತಾಯಿಲ್ಲ. ಓನ್ಲಿ ಥಿಂಗ್ ಎಕ್ಸೆಪ್ಟ್ ಮಾಡೋದಿದೆ. ವೆರಿಫೈರ್ ಎಕ್ಸೆಪ್ಟ್ ಮಾಡ್ತಾರೆ, ಅಪ್ರೂವರ್ ಎಕ್ಸೆಪ್ಟ್ ಮಾಡ್ತಾರೆ. ಅಪ್ರೂವರ್ ಎಲ್ಲ ಎಕ್ಸೆಪ್ಟ್ ಆಗಿ ಮಾಡಾದಮೇಲೆ ಏನಾಗುತ್ತೆ, ತಿರ್ಗಾ ಆ ಬಿಲ್ ಬಂದುಬಿಟ್ಟು ಇನಿಷಿಯೇಟರ್ ಲಾಗಿನ್ ಹೋಗುತ್ತೆ.
ಇನಿಷಿಯೇಟರ್ ಲಾಗಿನಲ್ಲಿ ನಾವು ಮೂರನೇ ಹಂತ ಅಂದರೆ ಕೊನೆ ಹಂತ ಏನಿರುತ್ತೆ ಗೊತ್ತಾ, ಟ್ರಾನ್ಸ್ಫರ್ ಔಟ್ ಅಂತ ಮಾಡಬೇಕಾಗತ್ತೆ. ಅದನ್ನು ಯಾವ ರೀತಿ ಮಾಡ್ಬೇಕನ್ನೋದು ನೋಡೋಣ. ಈಗ ಮತ್ತೆ ಏನು ಮಾಡಬೇಕಾಗುತ್ತೆ, ಟ್ರಾನ್ಸ್ಫರ್ನಲ್ಲಿ ಹೋಗಬೇಕು. ಟ್ರಾನ್ಸ್ಫರ್ನಲ್ಲಿ ಹೋದಾಗ ಮತ್ತೆ ತಿರ್ಗಾ ಟ್ರಾನ್ಸ್ಫರ್ ಅಂತೇಳಿ ಸೆಲೆಕ್ಟ್ ಮಾಡಿ, ಇಲ್ಲಿ ಆಪ್ಷನ್ ಇದೆ ನೋಡಿ, ಅಂದರೆ ಟ್ರಾನ್ಸ್ಫರ್ ಔಟ್ ಅಂತೇಳಿ. ಟ್ರಾನ್ಸ್ಫರ್ ಔಟ್ ಕೂಡ ನಾವು ಇವಾಗ ನೇರವಾಗಿ ಟ್ರಾನ್ಸ್ಫರ್ ಔಟಿಗೆ ಹೋಗಬೇಕು. ಸೊ ಟ್ರಾನ್ಸ್ಫರ್ ಔಟ್ ಮೇಲೆ ನಾವು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ಅಲ್ಲಿ ಡ್ರಾಫ್ಟ್ ವೀಲ್ ಇಲ್ಲಿ ಬಂದು ಕೂತ್ಕೊಂಡಿರುತ್ತೆ ಪೆಂಡಿಂಗ್ನಲ್ಲಿ. ಆ್ಯಕ್ಷನ್ ಅಂತಿದೆ ನೋಡಿ, ಇದ್ರ ಮೇಲೆ ಸೆಲೆಕ್ಟ್ ಮಾಡಿ. ಈಗ ಮತ್ತೆ ಏನು ಮಾಡಬೇಕಾಗುತ್ತೆ, ಟ್ರಾನ್ಸ್ಫರ್ನಲ್ಲಿ ಹೋಗಬೇಕು. ಟ್ರಾನ್ಸ್ಫರ್ನಲ್ಲಿ ಹೋದಾಗ ಮತ್ತೆ ತಿರ್ಗಾ ಟ್ರಾನ್ಸ್ಫರ್ ಅಂತೇಳಿ ಸೆಲೆಕ್ಟ್ ಮಾಡಿ, ಇಲ್ಲಿ ಆಪ್ಷನ್ ಇದೆ ನೋಡಿ, ಅಂದರೆ ಟ್ರಾನ್ಸ್ಫರ್ ಔಟ್ ಅಂತೇಳಿ. ಟ್ರಾನ್ಸ್ಫರ್ ಔಟ್ ಕೂಡ ನಾವು ಇವಾಗ ನೇರವಾಗಿ ಟ್ರಾನ್ಸ್ಫರ್ ಔಟಿಗೆ ಹೋಗಬೇಕು. ಸೊ ಟ್ರಾನ್ಸ್ಫರ್ ಔಟ್ ಮೇಲೆ ನಾವು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ಅಲ್ಲಿ ಡ್ರಾಫ್ಟ್ ವೀಲ್ ಇಲ್ಲಿ ಬಂದು ಕೂತ್ಕೊಂಡಿರುತ್ತೆ ಪೆಂಡಿಂಗ್ನಲ್ಲಿ. ಆ್ಯಕ್ಷನ್ ಅಂತಿದೆ ನೋಡಿ, ಇದ್ರ ಮೇಲೆ ಸೆಲೆಕ್ಟ್ ಮಾಡಿ. ಕಂಪ್ಲೀಟ್ ಎಲ್ಲ ಆರ್ಡ್ರನ್ನ ನಾನು ಇವಾಗ ಫಿಲ್ ಮಾಡಿದ್ದೀನಿ. ರಿಲಿವಿಂಗ್ ಡೇಟು, ಆರ್ಡರ್ ನಂಬರ್ ಎಲ್ಲ ಕೊಟ್ಬಿಟ್ಟು ಕಾಪಿ ಟು ಯಾರಿಗಿದೆ ಅದು ಇಲ್ಲ ಸೆಲೆಕ್ಟ್ ಟೆಂಪ್ಲೇಟ್ ಅಂತ ಟ್ರಾನ್ಸ್ಫರ್ ಔಟ್ ಅಂತ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ. ಜನರೇಟ್ ಡ್ರಾಫ್ಟ್ ಆರ್ಡರ್ ಅಂತ ಕೊಡಿ, ತಿರ್ಗಾ ಓಕೆ ಅಂತ ಕೊಡಿ. ಅದನ್ನು ಓಕೆ ಅಂತ ಕೊಟ್ಟಾಗ ಡಾಕ್ಯುಮೆಂಟ್ ಜನರೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಡಾಕ್ಯುಮೆಂಟ್ ಇಲ್ಲಿದೆ ನೋಡಿ, ಇಲ್ಲೂ ಕೂಡ ನಾವೇನು ಮಾಡಬೇಕಾಗುತ್ತೆ, ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾಗ ಓಕೆ ಕೇಳುತ್ತೆ, ಓಕೆ ಅಂತ ಕೊಡಿ. ಸೊ ಒನ್ಸ್ ಈ ರೀತಿ ಕಂಪ್ಲೀಟಾಗಿ ಪ್ರೊಸೀಜರನ್ನು ನಾವು ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾವೇನು ಮಾಡಬೇಕಾಗುತ್ತೆ, ಸಬ್ಮಿಟ್ ಅಂತೇಳಿ ಕೊಟ್ಬಿಡಿ. ಸಬ್ಮಿಟ್ ಅಂತ ಕೊಟ್ಟಾಗ ಎಂಪ್ಲಾಯ್ದು ಏನಾಗುತ್ತೆ, ಇವಾಗ ಟ್ರಾನ್ಸ್ಫರ್ ಔಟ್ ಏನಾಗಿದೆ, ಸಬ್ಮಿಟ್ ಆಗಿದೆ. ಸೊ ಈ ರೀತಿಯಾಗಿ ಇನಿಷಿಯೇಟರ್ ಲಾಗಿನಲ್ಲಿ ನಾವು ತಿರ್ಗಾ ಮೊದಲನೇದಾಗಿ ಏನು ಮಾಡಿದ್ವಿ, ಇನಿಷಿಯೇಟ್ ಮಾಡಿದ್ವಿ, ಆರ್ಡ್ರನ್ನು ಜನ್ರೇಟ್ ಮಾಡಿದ್ವಿ, ತಿರ್ಗಾ ಟ್ರಾನ್ಸ್ಫರ್ ಔಟ್ ಕೂಡ ನಾವು ಮಾಡ್ತಾಯಿದ್ದೀವಿ. ಸೊ ಈ ರೀತಿಯಾಗಿ ಇನಿಷಿಯೇಟರ್ ಲಾಗಿನ್ ಆಗಿದೆ. ಸೇಮ್ ಈ ಬಿಲ್ ಏನಾಗುತ್ತೆ, ಇವಾಗ ನೆಕ್ಸ್ಟ್ ಬಂದುಬಿಟ್ಟು ವೆರಿಫೈರ್ ಲಾಗಿನ್ ಆಗುತ್ತೆ. ವೆರಿಫೈರ್ನಲ್ಲಿ ಎಕ್ಸೆಪ್ಟ್ ಮಾಡಿ ಸೆಂಡ್ ಫಾರ್ವರ್ಡ್ ಮಾಡಿ. ದೆನ್ ಅಪ್ರೂವರ್ ಲಾಗಿನಲ್ಲಿ ಹೋಗುತ್ತೆ, ಅಲ್ಲೂ ಕೂಡ ಎಕ್ಸೆಪ್ಟ್ ಅಂತೇಳಿ ನಾವು ಸೆಂಡ್ ಮಾಡಿದಾಗ ಈ ಎಂಪ್ಲಾಯ್ದು ಏನಾಗುತ್ತೆ, HRMS 2.0 ಏನಾಗುತ್ತಾರೆ ಎಂಪ್ಲಾಯ್ ಔಟ್ ಆಗ್ತಾರೆ. ವಿಡಿಯೋ ಭಾಳ ಲೆಂದೇ ಆಗೋ ಸಲುವಾಗಿ ಅದ್ರ ಮುಂದುಗಡೆಯದ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿಲ್ಲ. ಓನ್ಲಿ ಥಿಂಗ್ ಅಲ್ಲಿ ನೀವು ನೋಡಿದ್ರಿ ಇದೇ ವಿಡಿಯೋದಲ್ಲಿ ಪ್ರೀವಿಯಸ್ ಭಾಗದಲ್ಲಿ ವೆರಿಫೈಯರ್ ಮತ್ತು ಅಪ್ರೂವರ್ ಏನು ಮಾಡ್ತಾರೆ, ಬರೀ ಎಕ್ಸೆಪ್ಟ್ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಮಾಡ್ತಾರೆ. ಅಪ್ರೂವರ್ ಕೂಡ ಎಕ್ಸೆಪ್ಟ್ ಕೊಟ್ಬಿಟ್ಟು ಸಬ್ಮಿಟ್ ಮಾಡ್ತಾರೆ. ಸೊ ಈ ರೀತಿಯಾಗಿ HRMS 2.0 ಯಾವುದೇ ಒಬ್ಬರು ಎಂಪ್ಲಾಯ್ ಟ್ರಾನ್ಸ್ಫರ್ ಆದರೆ ಅವರನ್ನು ಟ್ರಾನ್ಸ್ಫರ್ ಔಟನ್ನು ಮಾಡ್ಬೋದು. ಇದೇ ರೀತಿಯಾಗಿ ಇನ್ನಷ್ಟು ವೀಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಲೋಕೇಶ್ ಕನ್ನಡ ಚಾನಲನ್ನು ನೋಡಿ. ನಿಮಗೆ ರಿಕ್ವೈರ್ಮೆಂಟ್ ಇರುವಂಥ ವೀಡಿಯೋ ಯಾವುದಾದ್ರೂ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಓಕೆ, ಥ್ಯಾಂಕ್ ಯು.